ಅದುವೇ ಮಾಡಿಸೋದಕ್ಕೋಸ್ಕರ ಈ ಪ್ರಾಜೆಕ್ಟ್ ಅನ್ನು ತಗೊಂಡಿದ್ದಾರೆ. ಎಳಸು ಖಾಲಿ ಟ್ರಂಕ್ ಅಂತ 10 ರೂಪಾಯಿ ತಂದಿಲ್ಲ. ಈಗ ನೀವೆಲ್ಲ ಬಂದಿದ್ದೀರಿ, ಯಾರು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ನೀವೆಲ್ಲ ನಿಮ್ ಗಾಡಿಯಲ್ಲೇ ತೆಗೆದುಕೊಂಡು ಬರ್ಬೇಕು, ನೀವು ಕ್ಯಾಮ್ರಾ ಇಟ್ಕೊಂಡು ಬರ್ಬೇಕು, ಇನ್ನೊಂದು ಬರ್ಬೇಕು. ಪ್ರತಿಯೊಂದು ಮಗು ಕರ್ಕೊಂಡು ಹೋಗ್ಬೇಕು, ಪೇರೆಂಟ್ಸು ಸ್ಕೂಲ್ ಬಸ್ಸಲ್ಲೇ ಕಳಿಸ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಳಿಸು ಅಂತ ಹೇಳಕ್ಕಾಗ್ತದ? ನಾವು ಇದೆಲ್ಲ ಮೆಟ್ರೋ ಕಳಿಸು ಅಂತ ಹೇಳಕ್ಕಾಗ್ತದ? ಇವೆಲ್ಲ ಆಗದಿವತ್ತೆ ಕೆಲಸಕ್ಕೆ ಹೋಗ್ತಾರೆ. ಮೆಟ್ರೋ ಸಿಸ್ಟಮ್ ನಮ್ಮ ರಾಜ್ಯದಲ್ಲಿ ಇವ್ರೇನ್ ತೆಗೆದುಕೊಂಡು ಬಂದಿಲ್ಲ, ಕಾಂಗ್ರೆಸ್. ಈಗ ಆಯ್ತಪ್ಪ, ನಿನ್ಗೆ ಅಧಿಕಾರ ಇತ್ತಲ್ಲ, ನೀನ್ ಏನ್ ಮಾಡಿದ್ಯಾ? ನಿಮ್ ಗೌರ್ಮೆಂಟ್ ಏನ್ ಮಾಡ್ತು? ಎಷ್ಟು ಪಿಲ್ಲರ್ ಹಾಕಿದ್ದೀರಾ? ಎಷ್ಟು ಹಣ ತಂದಿದ್ದೀರಾ? ಮೆಟ್ರೋಗೆ 12% 11% ದುಡ್ಡು ಕೊಡ್ತಾ ಇದ್ದಾರೆ. ಇವತ್ತೇನಾದ್ರು ಕೊಟ್ರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್. ಪ್ರತಿಯೊಂದು ಲ್ಯಾಂಡ್ ಕಾಂಪೋಸಿಷನ್ಸ್ ಮೊದಲೊಂದಲ್ಲ, ಸುಮ್ಮನೆ ಕಾರ್ಯ ಮಾತು. ಯು ಡೋಂಟ್ ಮ್ಯಾಚ್. ಅವ್ರ ಬಗ್ಗೆ ನನ್ನ ಹತ್ರ ಯಾವ ಪ್ರಶ್ನೆನೂ ಕೇಳಕ್ ಹೋಗ್ಬೇಡಿ. ಈಸ್ ವೇಸ್ಟ್ ಮೆಟೀರಿಯಲ್ ಅಕಾರ್ಡಿಂಗ್ ಟು ಮೀ. ಅವ್ರ ಪಾರ್ಟಿಲಿ ಕೆಲವು ಸೀನಿಯರ್ ಲೀಡರ್ಸ್ ಇದ್ದಾರೆ, ಅವ್ರಿಗೆ ಅರ್ಥ ಆಗ್ತದೆ. ಅಶೋಕ್ ಅರ್ಥ ಆಗ್ತದೆ, ಅಶ್ವತ್ಥಾಂಗ್ ಅರ್ಥ ಆಗ್ತದೆ, ಬೊಮ್ಮಾಯಿ ಅವ್ರಿಗೆ ಅರ್ಥ ಆಗ್ತದೆ. ಇನ್ನು ಅಂತವ್ರು ಬೇಕಾದ್ರೆ ಉತ್ತರ ಕೊಡೋಣ. ನಮ್ಮ ಜಗದೀಶ್ ಶೆಟ್ಟರ್ ಬೇಕಾರೆ ಅವ್ರು ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ, ಟ್ರಾಮ್ ಮಾಡಿ ಅಂತ ಹೇಳ್ತಾರೆ. ಸಾಧ್ಯನಾ? ಆಮೇಲೆ ಇದರಲ್ಲಿ ಅದೇನೋ ಇದನ್ನ ಪಾಪ ಜಗದೀಶ್ ಶೆಟ್ಟರ್ ಟ್ರೈ ಮಾಡಿದ್ರು ಅವ್ರ ಊರಲ್ಲಿ. ಯಾವ್ದು ಇದನ್ನ BRTS ಮಾಡಕ್ಕೆ ಜಾಗ ಇದೆಯಾ ಇಲ್ಲಿ? ಅವ್ನಿಗೆ ಲ್ಯಾಂಡ್ ಕಾಂಪನ್ಸೇಷನ್ ಎಷ್ಟಾಗ್ಬೇಕು ಅನ್ನೋದು ಅವ್ನಿಗೆ ತಲೆಲೇ ಇಲ್ಲ. ಅದೇನೇ ಇಲ್ಲ. Sir, what was the discussion? I don't want to speak any politics. ನೀವು ಅರ್ಬನ್ ಡೆವಲಪ್ಮೆಂಟ್ ವಿಚಾರ ಬಂದ ತಕ್ಷಣ ನಾನು ಮಾತಾಡಿದ್ದೀನಿ. ಯಾವುದು ಮಾತಾಡೋದು Mohanlal Khattar Saab has come. I'm very happy. He has come here to review. We are hosting that on our request. We are very kind enough. I think he is coming to know about the best practices of what is going on in Karnataka. We are setting a model on the good governance in Karnataka, either in any municipality, in any corporation, or in GBA. We are doing the best. I think they have appreciated, and this is a global city. We have convinced them that it's a very big, large population. About 41% of the population on the state is in the urban sector. And we wanted to give a better transport. They have to understand. Even they have given some solution. Definitely, let us look at it. I think we need more funds. Earlier, we had various schemes from the central government. Now they have stopped. But now they have requested. Let us see. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.